ಸೊ ಇಷ್ಟು ಎಕ್ಸ್ಪ್ಲೇನ್ ಮಾಡ್ತೀರಿ. ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಯು ವಿಲ್ ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್ ದ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ನಿಮ್ಮ ಲ್ಯಾಪ್ಟಾಪ್ನ ಡೆಸ್ಕ್ಟಾಪ್ ಮೇಲೆ ಇಲ್ಲಿ ಟಾಮ್ಕ್ಯಾಟ್ ಅಂತ ಒಂದು ಫೈಲ್ ಇಟ್ಟಿರ್ತೀನಿ. ಸೊ ಫಸ್ಟ್ ನೀವು ಇದು ಡಬಲ್ ಕ್ಲಿಕ್ ಮಾಡ್ಬೇಕು. ಸೊ ಟಾಮ್ಕ್ಯಾಟ್ ಏನಂತಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಕ್ಲಾಸ್ ತಗೊಂಡಾಗ ಅವತ್ತ ದಟ್ ನಮ್ದು ಅಪ್ಲಿಕೇಶನ್ ಅಂತಂದ್ರೆ ಇಟ್ ಇಸ್ ಅ ವೆಬ್ ಅಪ್ಲಿಕೇಶನ್. ವೆಬ್ ಅಪ್ಲಿಕೇಶನ್ ಅಂತಂದ್ರೆ ಇಲ್ಲಿ ಒಂದು ಯೂಸರ್ ಇಂದ ಇನ್ನೊಂದು ಯೂಸರ್ ಆಪರೇಷನ್ ಪರ್ಫಾರ್ಮ್ ಮಾಡೋಕೆ ಯಾವುದೇ ಒಂದು ಡೇಟಾ ನೀವು ಸ್ಟೋರ್ ಮಾಡಬೇಕು, ರಿಟ್ರೀವ್ ಮಾಡಬೇಕು ಅಂತಂದ್ರೆ ಆ ಆಪರೇಷನ್ಸ್ ಪರ್ಫಾರ್ಮ್ ಮಾಡ್ಲಿಕ್ಕೆ ವಿ ನೀಡ್ ಒನ್ ಪರ್ಸನ್ ಕಾಲ್ಡ್ ಅ ಸರ್ವರ್ ಅಂತ. ಸೊ ಆ ಸರ್ವರ್ ಮೇನ್ ಕೆಲಸ ಏನು ಅಂತಂದ್ರೆ ನೀವು ಯಾವಾಗ ಡೇಟಾಗಳು ಎಂಟರ್ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡ್ತೀರಿ ಆ ಡೇಟಾ ಅಷ್ಟು ಒಯ್ದು ಡೇಟಾಬೇಸ್ ನ ಸ್ಟೋರ್ ಮಾಡಬೇಕು. ಪ್ಲಸ್ ನೀವು ಅದು ಡೇಟಾ ಸ್ಟೋರ್ ಆದ್ಮೇಲೆ ಡೇಟಾ ಸಪೋಸ್ ಅಲ್ಲಿ ಸೇವ್ ಆಗಿತ್ತು ಅಂತಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಸೇಮ್ ದಟ್ ಡೇಟಾ ಹ್ಯಾಸ್ ಬೀನ್ ಸೇವ್ಡ್ ಅಂತ. ಸೊ ಈ ಟೈಪ್ ನಿಮ್ಗೆ ಏನೇ ಆಪರೇಷನ್ಸ್ ನೀವು ರಿಕ್ವೆಸ್ಟ್ ಮಾಡಿದ್ರಿ ಅಂತಂದ್ರೆ ಆ ರಿಕ್ವೆಸ್ಟಿಗೆ ಅವ ಕೆಲಸ ಮಾಡ್ಕೊಡೋದು ದಟ್ ಇಸ್ ಅ ವರ್ಕ್ ಆಫ್ ದ ಸರ್ವರ್ ಇನ್ ದಿಸ್ ಕೇಸ್. ಸೊ ಸರ್ವರ್ ಇಲ್ಲದೆ ನಿಮ್ ಪ್ರಾಜೆಕ್ಟ್ ರನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ದಿಸ್ ಇಸ್ ದಟ್ ಪರ್ಟಿಕ್ಯುಲರ್ ಸರ್ವರ್ ವಿ ಆರ್ ಯೂಸಿಂಗ್ ಇನ್ ದಿಸ್ ಕೇಸ್. ಸೊ ಫಸ್ಟ್ ನೀವೇನ್ ಮಾಡಬೇಕು, ಈ ಸರ್ವರ್ ಆನ್ ಮಾಡ್ತೀರಿ ಅಂಡ್ ಇದು ಕಂಪ್ಲೀಟ್ ಎಕ್ಸಿಕ್ಯೂಷನ್ ಆಗತನ ಇದನ್ನ ಕ್ಲೋಸ್ ಮಾಡಬಾರ್ದು. ಸೊ ಯು ಹ್ಯಾವ್ ಟು ಮಿನಿಮೈಸ್ ದಿಸ್ ಪರ್ಟಿಕ್ಯುಲರ್ ವಿಂಡೋ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ನಿಮ್ ಡೆಸ್ಕ್ಟಾಪ್ ಮೇಲೆ ನಾನು ನಿಮ್ಗೆ ಒಂದು ಶಾರ್ಟ್ ಕಟ್ ಕ್ರಿಯೇಟ್ ಮಾಡ್ಕೊಟ್ಟಿರ್ತೀನಿ, ದಟ್ ಇಸ್ ಬಸ್ ಬುಕಿಂಗ್ ಅಂತ ಹೇಳಿ. ಸೊ ಇದ್ರ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡ್ತೀರಿ. ಇದು ಏನಂತಂದ್ರೆ ಈಗ ಎಕ್ಸಾಂಪಲ್ ನೀವು ಫೇಸ್ಬುಕ್ ಯೂಸ್ ಮಾಡ್ತೀರಿ. ಫೇಸ್ಬುಕ್ ಇಸ್ ಅ ವೆಬ್ ಅಪ್ಲಿಕೇಶನ್. ಸೊ ನೀವು ಫೇಸ್ಬುಕ್ ಓಪನ್ ಮಾಡ್ಬೇಕು ಅಂದ್ರೆ ನೀವೇನ್ ಮಾಡ್ತೀರಿ, ಬ್ರೌಸರ್ ಓಪನ್ ಮಾಡಿ facebook.com ಅಂತ ಟೈಪ್ ಮಾಡ್ತೀರಿ. ಯೂಟ್ಯೂಬ್ ನೋಡ್ಬೇಕಾಯ್ತಾ youtube.com ಅಂತ ಟೈಪ್ ಮಾಡ್ತೀರಿ. ಆ ಟೈಪ್ ಮಾಡಿದ್ದಕ್ಕೆ URL ಅಂತ ಹೇಳ್ತೀವಿ. ಅದೇ ರೀತಿಯೊಳಗೆ ನಿಮ್ ಪ್ರಾಜೆಕ್ಟ್ ರನ್ ಮಾಡ್ಲಿಕ್ಕೆ ನಮ್ಗೆ URL ಬೇಕು. ಯಾಕಂದ್ರೆ ಇದನ್ನೂ ಒಂದು ವೆಬ್ ಅಪ್ಲಿಕೇಶನ್. ಸೊ ವೆಬ್ ಅಪ್ಲಿಕೇಶನ್ ಅಂದ್ರೆ ಇಟ್ ನೀಡ್ಸ್ ಅ URL ಇನ್ ದಿಸ್ ಕೇಸ್. ಅದಕ್ಕೆ ಇಷ್ಟು ಉದ್ದ URL ನಿಮ್ಗೆ ಟೈಪ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತೇಳಿ ಅದು ಒಂದು ಶಾರ್ಟ್ ಕಟ್ ಕ್ರಿಯೇಟ್ ಮಾಡಿ ಕೊಟ್ಟಿರ್ತೀನಿ. ಸೊ ನೀವು ಡಬಲ್ ಕ್ಲಿಕ್ ಮಾಡಿದ್ರಿ ಅಂದ್ರೆ ಅದು URL ಆಟೋಮ್ಯಾಟಿಕ್ಲಿ ಓಪನ್ ಮಾಡ್ಕೊಳ್ತೀವಿ. ಓಪನ್ ಮಾಡ್ಕೊಂಡ ತಕ್ಷಣ ಫಸ್ಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಇಟ್ ಇಸ್ ದ ಯೂಸರ್ಸ್ ಇನ್ ದಿಸ್ ಕೇಸ್. ಸೊ ನಾ ಆಮ್ ನಾರ್ಮಲ್ ಯೂಸರ್ ಇನ್ ದಿಸ್. ನಾ ಏನ್ ಮಾಡ್ತೀನಿ, ಇಲ್ಲಿ ಬಸ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಯಾವ ಬಸ್ ನಂಬರ್ ಇರ್ತದ, ಯಾವ ಬಸ್ ಸ್ಟಾರ್ಟಿಂಗ್ ಎಲ್ಲದ, ಡೆಸ್ಟಿನೇಷನ್ ಎಷ್ಟದ, ಆಮೇಲೆ ಟಿಕೆಟ್ ರೇಟ್ ಏನದ, ಟಿಕೆಟ್ ನ ಪಾಸ್ ಇರ್ತವ ಅಥವಾ ಇದು ಸಿಂಗಲ್ ಯೂಸರ್ ಟಿಕೆಟ್ ಇರ್ತದ. ಸೇ ಲೆಟ್ ಅಸ್ ಗೋ ಫಾರ್ ಅ ಲಾಗಿನ್ ಆಪರೇಷನ್. ಈ ಲಾಗಿನ್ ಆಪರೇಷನ್ ಆಗ ಫಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿ ಹ್ಯಾವ್ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಯೂಸರ್ಸ್. ಒಂದೇ ಅಂತಂದ್ರೆ ಇಟ್ ಇಸ್ ಅಡ್ಮಿನಿಸ್ಟ್ರೇಟರ್. ಅಡ್ಮಿನಿಸ್ಟ್ರೇಟರ್ ಹೆಂಗಂದ್ರೆ ಈ ಇಸ್ ಲೈಕ್ ಓನರ್ ಆಫ್ ದಿಸ್ ಪರ್ಟಿಕ್ಯುಲರ್ ವೆಬ್ಸೈಟ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಒಂದೊಂದು ಯೂಸರ್ ನೇಮ್ ಪಾಸ್ವರ್ಡ್ ಇರ್ತದೆ. ವಿ ಎಂಟರ್ ದ ಯೂಸರ್ ನೇಮ್ ಪಾಸ್ವರ್ಡ್ ಇನ್ ದಿಸ್ ಕೇಸ್. ಸೊ ಯೂಸರ್ ನೇಮ್ ಬಂದು ಇಟ್ ಇಸ್ ಅಡ್ಮಿನ್ ಅಂಡ್ ಪಾಸ್ವರ್ಡ್ ಬಂದು admin 123. admin and password is admin 123. okay, so ಇಲ್ಲಿ ಅಂತಂದ್ರೆ it will log into the administrator page in this case. so ಇಲ್ಲಿ ಅಂದ್ರೆ administrator page open ಆಗ್ತದೆ. administrator page ನಾಗ he has a option called as add bus. ಸೊ ಯಾವ ಬಸ್ಸಸ್ ಸ್ಟಾರ್ಟ್ ಆಗ್ತಾ ಈಗ ಯೂಶಲಿ ಫೆಸ್ಟಿವಲ್ ಟೈಮಿಂಗ್ ಸ್ಪೆಷಲ್ ಬಸ್ಗಳು ಸ್ಟಾರ್ಟ್ ಮಾಡ್ತಾರೆ. ಸೊ ಅಂತ ಬಸ್ಗಳು ಏನಾರ ಆಡ್ ಮಾಡಬೇಕು ಅಂತಂದ್ರೆ ಅವ ಏನಂದ್ರೆ ಇಲ್ಲಿ ಬಸ್ಗಳು ಆಡ್ ಮಾಡ್ಲಿಕ್ಕೆ ಆಪ್ಷನ್ ಇರ್ತದೆ. ಸೊ ಎಕ್ಸಾಂಪಲ್ ಬಸ್ ನಂಬರ್ ಅಂತದ. ಸೊ ಯೂಶಲಿ K32 ಅವೇನು ನಂಬರ್ ಇರ್ತವೆ ಅಥವಾ ಅವರೇ ಒಂದು ಸ್ಪೆಸಿಫಿಕ್ ಅವ್ರ ನಂಬರ್ಸ್ಗಳು ಇಟ್ಕೊಂಡಿರ್ತಾರೆ. ನೀವು ಯಾವ್ದಾರ ಮೆನ್ಷನ್ ಮಾಡ್ಬೋದು. ಸೊ ಐಲ್ put it as KA32 M1234. That is the name of the number of the bus. ಯೂಶಲಿ ನಾವು ಬಸ್ಸಿನ ನಂಬರೇ ಕೊಟ್ಟಿರ್ತೇವೆ. ಬೋರ್ಡ್ ನಂಬರ್ ಇರ್ತಲ್ರಿ, ಆ ಬೋರ್ಡ್ ನಂಬರ್ ನಾವೆಲ್ಲ ಎಂಟರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇಟ್ ಇಸ್ ಅ ಸ್ಟಾರ್ಟ್ ಸ್ಟೇಷನ್. ಇಲ್ರಿ, ಇದು ಬೇರೆ ನಂಬರ್ ಕೊಡ್ಬೇಕು ನೀವು. ಈಗ ಬಸ್ K32 M1234 ನಾ ಈಗ ಆಲ್ರೆಡಿ ಆಡ್ ಮಾಡಿ, ನೀವು ಇದೇ ಆಡ್ ಮಾಡಕ್ಕೆ ಹೋಗ್ಬಾರ್ದು, ಬೇರೆ ನಂಬರ್ ಆಡ್ ಮಾಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಸ್ಟಾರ್ಟಿಂಗ್ ಸ್ಟೇಷನ್ ಎಲ್ಲಿಂದ ಸ್ಟಾರ್ಟ್ ಆಗ್ಲಿಕ್ಕೆ. ಸೊ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಬೀದರ್ ಅಂತ ತಗೊಂಡ್ರಿ. ಯಾಕಂದ್ರೆ ಆಲ್ರೆಡಿ ನಮ್ದು ಗುಲ್ಬರ್ಗ ಟು ಬೆಂಗಳೂರು ಅದ. ಸೊ ವಿಲ್ ಟೇಕ್ ಇಟ್ ಫ್ರಮ್ ಬೀದರ್ ಟು ಬೆಂಗಳೂರು ಇನ್ ದಟ್ ಕೇಸ್. ಸೊ ಡೆಸ್ಟಿನೇಷನ್ ಬಂದು ಬೆಂಗಳೂರು. ನೆಕ್ಸ್ಟ್ ಇಲ್ಲಿ ಟಿಕೆಟ್ಸ್ ಕೊಡ್ಬೇಕಾದ್ರೆ 1 day ಟಿಕೆಟ್ ಬೇಕಾ, 1 week ಪಾಸ್ ಬೇಕಾ, 1 month ಪಾಸ್ ಬೇಕಾ, 1 year ಪಾಸ್ ಬೇಕಾ, ದಟ್ ಡಿಪೆಂಡ್ಸ್ ಆನ್ ದ ಯೂಸರ್ ಚಾಯ್ಸ್ ಇನ್ ದಿಸ್. ಸೊ ವಿಲ್ ಪುಟ್ ಇಟ್ ಆಸ್ 1 day ಟಿಕೆಟ್ ಅಂತ ಸೆಲೆಕ್ಟ್ ಮಾಡೋಣ. ನೆಕ್ಸ್ಟ್ 1 day ಟಿಕೆಟ್ ಎಷ್ಟು ಕಾಸ್ಟ್ ಅದ. ಸೊ ಕಾಸ್ಟ್ ಸಮ್ 1600 ಕಾಸ್ಟ್ ಅದ ಅಂಡ್ ಕ್ಲಿಕ್ ಆನ್ ಸೇವ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಡೇಟಾ ಸೇವ್ ಅಂತ ಬಂತು, ಕೆಳಗದ ಬಸ್ ಇನ್ಫಾರ್ಮೇಶನ್ ಆಡ್ ಆಯ್ತು. ನಿಮಗೆ ಡಿಲೀಟ್ ಮಾಡ್ಬೇಕಾಗಿದೆ ಅಂತಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ತೀರಿ, ಡಿಲೀಟ್ ಬಟನ್ ಡಿಲೀಟ್ ಕ್ಲಿಕ್ ಮಾಡ್ತೀರಿ. ಬರೀ ಎಕ್ಸ್ಪ್ಲೇನ್ ಮಾಡ್ರಿ, ಡಿಲೀಟ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾವ ಡಿಲೀಟ್ ಮಾಡಕ್ಕೆ ಹೋಗ್ಬೇಡ್ರಿ, ಬೇಕಂತ. ನೆಕ್ಸ್ಟ್ ಇಲ್ಲಿ ಕಲೆಕ್ಷನ್ ಡೀಟೇಲ್ಸ್ ಅಂತ ಇರ್ತದ. ಕಲೆಕ್ಷನ್ ಡೀಟೇಲ್ಸ್ ನಾಗ ದ ಅಡ್ಮಿನಿಸ್ಟ್ರೇಟರ್ ಕ್ಯಾನ್ ಸಿ ಹೌ ಮೆನಿ ಯೂಸರ್ಸ್ ಹ್ಯಾವ್
book the tickets in this case. So ಯಾವ place ಎಷ್ಟು ಏನೇನು ಟಿಕೆಟ್ಸ್ ಬುಕ್ ಆಗ್ಯಾವ ಅಂತ ಅದರ ಇನ್ಫಾರ್ಮೇಶನ್ ನೋಡ್ತಾನ, ಟೋಟಲ್ ಕಲೆಕ್ಷನ್ ಎಷ್ಟಾಗಿದೆ ಅದರ ಇನ್ಫಾರ್ಮೇಶನ್ ಅಲ್ಲಿ ಡಿಸ್ಪ್ಲೇ ಆಗ್ತದೆ. ಇಷ್ಟು ಎಕ್ಸ್ಪ್ಲೇನ್ ಮಾಡಿ ವಿಲ್ ಲಾಗ್ ಔಟ್ ಫ್ರಮ್ ದೇರ್. ಸೊ ಈ ಬಸ್ ನನಗೆ ಬಸ್ ಇನ್ಫಾರ್ಮೇಶನ್ ಬೇಕಾಗಿತ್ತು, ಮೊದಲು ಒಂದೇ ತೋರಿಸ್ತಿತ್ತು, ನಾವು ಇಟ್ ಇಸ್ ಫೈನ್ 2 buses. ಸೊ 2 ಬಸ್ಗಳು ಆಡ್ ಮಾಡೋಣ. ಈಗ ನಾ ಕಸ್ಟಮರ್ ಇದ್ದೀನಿ, ಐ ವಾಂಟ್ ಟು ಬುಕ್ ಅ ಟಿಕೆಟ್ ಇನ್ ದಿಸ್. ಇವ್ರು ಕಸ್ಟಮರ್ ಇದ್ದಾರೆ, ಶಿ ವಾಂಟ್ಸ್ ಟು ಬುಕ್ ಒನ್ ಟಿಕೆಟ್ ಇನ್ ದಿಸ್. ಸೇ ಅವ್ರಿಗೆ ಅವ್ರು ಏನ್ ಮಾಡ್ತಾರೆ, ಶಿ ವಿಲ್ ಗೋ ಫಾರ್ ರಿಜಿಸ್ಟರ್ ಆಪ್ಷನ್. ಸೊ ರಿಜಿಸ್ಟರ್ ಆಪ್ಷನ್ ಫಸ್ಟ್ ಕಸ್ಟಮರ್ ಹ್ಯಾಸ್ ಟು ರಿಜಿಸ್ಟರ್ ಹಿಮ್ಸೆಲ್ಫ್ ಟು ಬುಕ್ ದ ಟಿಕೆಟ್ಸ್ ಇನ್ ದಿಸ್ ಕೇಸ್. ಸೊ ರಿಜಿಸ್ಟರ್ ಮಾಡ್ಬೇಕಾದ್ರೆ ಅವ್ರದ್ದೆಲ್ಲ ಇನ್ಫಾರ್ಮೇಶನ್ ಶಿ ವಿಲ್ ಎಂಟರ್ ಇನ್ ದಿಸ್. ಪವಿತ್ರ ನೆಕ್ಸ್ಟ್ ಪೂಜಾ ಈಸಿ ಅದ. ಸೊ ಕೀಪ್ ಇಟ್ ಆಸ್ ಸ್ಪೆಲ್ಲಿಂಗ್ ಕಮ್ಮಿ ಇದು ತಗೊಂಡ್ಬಿಡ್ತೇನೆ ನಾ ಯೂಶಲಿ. ಸೇ ಪೂಜಾ ಇನ್ ದಿಸ್ ಕೇಸ್. ಸರ್ನೇಮ್ ರೀ SANGAGOLI ಇರ್ಲಾಕ ಅಡ್ಜಸ್ಟ್ ಮಾಡ್ಕೊರಿ. ಸೊ ನೆಕ್ಸ್ಟ್ ಯೂಸರ್ ನೇಮ್ ಪೂಜಾ ಅಂತ ಹೇಳ್ತೀನಿ, ಪಾಸ್ವರ್ಡ್ನು ಸೇಮ್ ಇಡ್ತೀನಿ, ಕನ್ಫರ್ಮ್ ಪಾಸ್ವರ್ಡ್ ಸೇಮ್, ಡೇಟ್ ಆಫ್ ಬರ್ತ್ ಒಂದು ರ್ಯಾಂಡಮ್ ಡೇಟ್ ಆಫ್ ಬರ್ತ್ ಹಾಕವಂತ. ನೆಕ್ಸ್ಟ್ ವಿಲೇಜ್ ಗುಲ್ಬರ್ಗಾನೇ ಬರ್ತದ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಗುಲ್ಬರ್ಗಾ, ಸ್ಟೇಟ್ ಅಥವಾ ನೀವು ಬೀದರ್ದವ್ರು ಇದ್ರೆ ಅಂತ ಕಾಣುತ್ತೆ, ಕೀಪ್ ಇಟ್ ಆಸ್ ಬೀದರ್. ವಿಲೇಜ್ನು ಬೀದರ್ ಯಾವ ವಿಲೇಜ್ ಅವೇನ್ರಿ, ಸೊ ಬೀದರ್ ಇಟ್ಕೊಳ್ಳೋಣ. ಕರ್ನಾಟಕ ಸೇ ಮೊಬೈಲ್ ನಂಬರ್ ಎಂಟರ್ ಮಾಡ್ತಾರೆ. ಸೇ ಶಿ ವಿಲ್ ಎಂಟರ್ ಸಮ್ ಮೊಬೈಲ್ ನಂಬರ್ ಇನ್ ದಿಸ್ ಕೇಸ್. ಇಮೇಲ್ ID pooja@gmail.com and click on save. ಸೊ ಪೂಜಾ ಟಿಕೆಟ್ ಬುಕ್ ಮಾಡೋಕ್ಕಿಂತ ಮೊದಲು ಫಸ್ಟ್ ಶಿ ವಿಲ್ ರಿಜಿಸ್ಟರ್, ಆಗ ಡೇಟಾ ಸೇವ್ ಅಂತ ಬಂತು, ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್. ಈಗ ರಿಜಿಸ್ಟರ್ ಆದ್ಮೇಲೆ ನಾವು ಶಿ ಕ್ಯಾನ್ ಗೋ ಫಾರ್ ಅ ಲಾಗಿನ್ ಆಪರೇಷನ್. ಸೊ ಲಾಗಿನ್ ಆಗ ಅಲ್ಲಿ ನೀವು ರಿಜಿಸ್ಟರ್ ಆಗಬೇಕಾದ್ರೆ ಏನು ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿರ್ತೀರಿ, ಸೇಮ್ ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲಿ ಕೊಡ್ಬೇಕು. ಓಕೆ, ಸೊ ಅಲ್ಲಿ ಪುಟ್ ಇಟ್ ಆಸ್ ಪೂಜಾ, ಯೂಸರ್ ನೇಮ್ ಅದ, ಪಾಸ್ವರ್ಡ್ನು ಅದೇ ಅದ, ಅಂಡ್ ಕ್ಲಿಕ್ ಆನ್ ಸಬ್ಮಿಟ್. ನೀವು ಸಪೋಸ್ ಏನಾರ ರಾಂಗ್ ಡೀಟೇಲ್ಸ್ ಕೊಟ್ರಿ ಅಂತಂದ್ರೆ ಅಲ್ಲಿ ಮೆಸೇಜ್ ತೋರಿಸ್ಬಿಡ್ತೀನಿ ನಿಮಗೆ, ಇನ್ವ್ಯಾಲಿಡ್ ಯೂಸರ್ ನೇಮ್ ಆರ್ ಪಾಸ್ವರ್ಡ್ ಅಂತೇಳಿ. ಈಗ ಎಕ್ಸಾಂಪಲ್ ಪೂಜಾ ಅಂತ ಕೊಡ್ತೀನಿ, ಪಾಸ್ವರ್ಡ್ 1 2 3 ಅಂತ ಕೊಡ್ತೀನಿ. ಕ್ಲಿಕ್ ಆನ್ ಸಬ್ಮಿಟ್. ಇನ್ ದಿಸ್ ಕೇಸ್ ಇಟ್ ವಿಲ್ ನಾಟ್ ಪರ್ಫಾರ್ಮ್ ದ ಆಪರೇಷನ್. ಯಾವಾಗ ನೀವು ವ್ಯಾಲಿಡ್ ಇಮೇಲ್ ID ಪಾಸ್ವರ್ಡ್ ಕೊಡ್ತೀರಿ ಅವಾಗಷ್ಟೇ ಇಟ್ ವಿಲ್ ಗೋ ಥ್ರೂ ದ ಲಾಗಿನ್ ಆಪರೇಷನ್. ಸೊ ನಾವು ಇಟ್ ಹಸ್ ಲಾಗ್ಡ್ ಇನ್ ದಿಸ್ ಕೇಸ್. ಸೊ ಪೂಜಾ ಲಾಗಿನ್ ಆದ್ರೆ, ಲಾಗಿನ್ ಆದ ತಕ್ಷಣ ಫಸ್ಟ್ ಆಪ್ಷನ್ ಇಸ್ ಟಿಕೆಟ್ ಬುಕಿಂಗ್. ಸೊ ಅವ್ರಿಗೆ ಒಂದು ಟಿಕೆಟ್ ಬುಕ್ ಮಾಡ್ಬೇಕಾಗಿದೆ, ಸೊ ಶಿ ವಿಲ್ ಕಮ್ ಟು ಟಿಕೆಟ್ ಬುಕಿಂಗ್. ಈಗ ಸೋರ್ಸ್ ಎಲ್ಲಿಂದ ಬೇಕು, ಸೊ ಶಿ ವಾಂಟ್ಸ್ ಫ್ರಮ್ ಸೋರ್ಸ್ ಇಸ್ ಬೀದರ್. ನೆಕ್ಸ್ಟ್ ಡೆಸ್ಟಿನೇಷನ್ ಅವರಿಗೆ ಅಂದ್ರೆ ಶಿ ವಾಂಟ್ಸ್ ಟು ಬ್ಯಾಂಗ್ಳೂರ್ ಇನ್ ದಿಸ್. ಟಿಕೆಟ್ ಟೈಪ್ನಾಗ ಒನ್ ಡೇ ಟಿಕೆಟ್, ಒನ್ ವೀಕಿಂದ್ ಪಾಸ್ ಬೇಕಾ, ಮಂತ್ಲಿ ಪಾಸ್ ಬೇಕಾ, ಇಯರ್ಲಿ ಪಾಸ್ ಬೇಕಾ. ಸೊ ಶಿ ವಾಂಟ್ಸ್ ಅ 1 day ಟಿಕೆಟ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಕ್ವಾಂಟಿಟಿ ಎಷ್ಟು ಟಿಕೆಟ್ಸ್ ಬುಕ್ ಮಾಡಬೇಕಾಗಲ್ಲ, ಸೊ ಶಿ ವಾಂಟ್ಸ್ ಬುಕ್ ಓನ್ಲಿ 1 ಟಿಕೆಟ್ ಇನ್ ದಿಸ್ ಕೇಸ್. ಸೊ 1 ಅಂತ ಕೊಡ್ತಾರೆ. ನೆಕ್ಸ್ಟ್ ಅವ್ರಿಗೆ ಯಾವ ಡೇಟಿಗೆ ಅದು ಟಿಕೆಟ್ ಇಶ್ಯೂ ಮಾಡ್ಕೋಬೇಕಾಗಲ್ಲ, ಶಿ ವಿಲ್ ಎಂಟರ್ ದ ಡೇಟ್ ಇನ್ ದಿಸ್ ಕೇಸ್. ಸೊ ಅವ್ರಿಗೆ ಡೇಟ್ ನಾಳೆ ಕೊಡ್ಬೇಕಾಗತ್ತೆ 28/08/2024 and then click on name. in this case ಅವ್ರ ಏನು ಹೆಸರು ಟೈಪ್ ಮಾಡ್ತಾರೆ, so POOJ Pooja. next she will enter the contact number in this case. ಇದು ಕಾಂಟ್ಯಾಕ್ಟ್ ನಂಬರ್ ಈಗ ಅವ್ರು ಹೋಗ್ಲಿ ಬುಕ್ ಮಾಡ್ಲಿಕ್ಕೆ ಅವ್ರ ಡೇಟ್ ಹಾಕ್ತಾರೆ. ಬಟ್ ಸಪೋಸ್ ಅವ್ರ ತಂದೆ ಹೋಗ್ಲಿಕ್ಕೆ, ಅವ್ರ ತಾಯಿ ಹೋಗ್ಲಿಕ್ಕೆ ಅಂದ್ರೆ ಅವ್ರ ಹೆಸರು ಮೇಲೆ ಟಿಕೆಟ್ ಇಶ್ಯೂ ಮಾಡ್ಬೇಕಾಗ್ತದೆ, ಅವ್ರ ಮೊಬೈಲ್ ನಂಬರ್ ಕೊಡ್ಬೇಕಿಲ್ಲ. ಕೊಟ್ಟ ತಕ್ಷಣ she will click on save in this case. ಸೊ ಸೇವ್ ಅಂದ ತಕ್ಷಣ ನೆಕ್ಸ್ಟ್ ಅಂದ್ರೆ ಇಟ್ ಲಾಸ್ಟ್ ಫಾರ್ ದ ಪ್ರಿಂಟ್ ಟಿಕೆಟ್ ಆಪ್ಷನ್. ಇನ್ ದಿಸ್ ಕೇಸ್ ಕ್ಲಿಕ್ ಆನ್ ಓಕೆ. ಸೊ ಸೀದಾ ಅವ್ರ ಹೆಸರಲ್ಲಿ ಅದು ಟಿಕೆಟ್ ಪ್ರಿಂಟ್ ಆಗ್ತದೆ. ಪ್ರಿಂಟ್ ಆಗಿ ಶಿ ಕ್ಯಾನ್ ಟೇಕ್ ದ ಟಿಕೆಟ್ ಇನ್ ದಿಸ್ ಕೇಸ್. ಸೊ ಇದು ಏನಂತಂದ್ರೆ ಟಿಕೆಟ್ ಬುಕಿಂಗ್ ಆಪ್ಷನ್ ಇಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಶಿ ವಿಲ್ ಗೋ ಫಾರ್ ಬುಕಿಂಗ್ ಡೀಟೇಲ್ಸ್ ಅಂದ್ರೆ ಕಲೆಕ್ಷನ್ ಡೀಟೇಲ್ಸ್. ಸೊ ಕಲೆಕ್ಷನ್ ಡೀಟೇಲ್ಸ್ ಅವ್ರ ಕಡೆಯಿಂದ ಎಷ್ಟು ಟಿಕೆಟ್ಸ್ ಬುಕ್ ಆಗ್ಯಾವ ಅಂತ ಇನ್ಫಾರ್ಮೇಶನ್ ಶಿ ಕ್ಯಾನ್ ಚೆಕ್ ಹಿಯರ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಗುಲ್ಬರ್ಗ ಅಂತ ಕೊಡ್ತಾರೆ, ಗುಲ್ಬರ್ಗ ಯಾವ್ದು ಬುಕ್ ಮಾಡಿಲ್ಲ ನಾವು, ಓಕೆ ಬೀದರ್ ಲಿಂತದ, ಚೆಕ್ ದಟ್. ಇಲ್ಲ ಅಂತಂದ್ರೆ ಬುಕ್ ಮಾಡಿದ್ದ ಟಿಕೆಟ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ ಅವರಿಗೆ. ಸೊ ಚೆಕ್ ಮಾಡ್ತೀನಿ, ಚೆಕ್ ಮಾಡಿ ಅಲ್ಲಿ ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟ್ ಏನಂದ್ರೆ ಸೇಮ್ ಅವ್ರನ್ನ ಬಸ್ ಡೀಟೇಲ್ಸ್ ನೋಡ್ಕೋಬೇಕಾಗದ, ಯಾವ ಬಸ್ ಅಂತೇಳಿ ಅವ್ರಿಗೆ ಬುಕ್ ಮಾಡ್ಬೇಕಾದ್ರೆ ಬಸ್ ನೋಡ್ಬೇಕು, ಅಲ್ಲಿಂದ ಸೋರ್ಸ್ ಡೆಸ್ಟಿನೇಷನ್ ಅದನ್ನ ಇಲ್ಲ ಅಂತೇಳಿ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಶಿ ವಿಲ್ ಸಿ ಇನ್ ದ ಬಸ್ ಡೀಟೇಲ್ಸ್. ಓಕೆ, ಇಷ್ಟು ರನ್ ಮಾಡಿ ತೋರಿಸ್ಬೇಕು. ಅರ್ಥ ಆಗೈತ್ರಿ ಇದು? ಈಗ ಅವ್ರ ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಾರ ಅಂತಂದ್ರೆ, ಇದೆಲ್ಲ ಡೇಟಾ ಏನ್ ನೀವು ಆಪರೇಷನ್ ಪರ್ಫಾರ್ಮ್ ಮಾಡ್ಲೈತ್ರಿ, ಇದು ಕೋಡ್ ಎಲ್ಲದ ಅಂತ ಕೇಳ್ತಾರ. ಸೊ ಕೋಡ್ ಎಲ್ಲದ ಅಂತ ಕೇಳಿದ್ರು ಅಂತಂದ್ರ ಯು ಶುಡ್ ಓಪನ್ ದಿಸ್ ಪಿ ಸಿ ಒಳಗ ಸಿ ಡ್ರೈವ್ ನಾಗ ಟಾಮ್ಕ್ಯಾಟ್ 6 ನಾಗ ವೆಬ್ ಆಪ್ಸ್ ಅಂತ ಫೋಲ್ಡರ್ ಇರ್ತದ. ವೆಬ್ ಆಪ್ಸ್ ಫೋಲ್ಡರ್ ನಾಗ ಬಸ್ ಬುಕಿಂಗ್ ಅಂತ ಫೋಲ್ಡರ್. ಇಲ್ಲಿ ಎಲ್ಲ ನಿಮ್ ವೆಬ್ ಪೇಜಸ್ಗಳು
ಕ್ರಿಯೇಟ್ ಮಾಡಿರ್ತೀವಿ. ಅವ್ರು ಟಿಕೆಟ್ ಬುಕ್ ಮಾಡೋದು, ರಿಜಿಸ್ಟರ್ ಮಾಡೋದು, ಲಾಗಿನ್ ಮಾಡೋದು ಎಲ್ಲ ಇದ್ರೊಳಗೆ ಇರ್ತದೆ. ಅವ್ರು ಡೇಟಾಬೇಸ್ ಕನೆಕ್ಟಿವಿಟಿ ತೋರಿಸ್ರಿ ಅಂತ ಹೇಳ್ತಾರೆ. ಸೊ ಡೇಟಾಬೇಸ್ ಕನೆಕ್ಟಿವಿಟಿ ಅಂತ ತೋರಿಸ್ರಿ ಅಂತ ಹೇಳಿದ್ರು ಅಂತಂದ್ರೆ ಇಲ್ಲಿ ಯಾವ್ದಾರ ಒಂದು ಪೇಜ್ ಕ್ಲಿಕ್ ಮಾಡ್ರಿ. ಸೊ ಎಕ್ಸಾಂಪಲ್ ಇಲ್ಲಿ ಡೇಟಾ ಡಿಸ್ಪ್ಲೇ ಆಗ್ಲಿಕ್ಕೆ ಇದು ಕ್ಲಿಕ್ ಮಾಡಿದಾಗ ಇಲ್ಲಿ ಹೆಸರು ತೋರಿಸ್ತದೆ ಬಸ್ ಡೀಟೇಲ್ಸ್ ಡಾಟ್ JSP. ಸೊ ನೀವೇನ್ ಮಾಡಬೇಕು, ಇಲ್ಲಿ ಆ ಬಸ್ ಡೀಟೇಲ್ಸ್ ಡಾಟ್ JSP ಎಲ್ಲದ ಫೈಲ್ ಓಪನ್ ಮಾಡ್ರಿ. ಓಪನ್ ಮಾಡಿದಾಗ ನಾನು ನಿಮ್ಗೆ ಕ್ಲಾಸ್ನಾಗ ಈ ಕನೆಕ್ಟಿವಿಟಿ ಪಾರ್ಟ್ ಹಾಕೊಟ್ಟಿದ್ದೆ, ಕ್ಲಾಸ್ ಡಾಟ್ ಫಾರ್ ನೇಮ್ ಕನೆಕ್ಷನ್ ಸ್ಟೇಟ್ಮೆಂಟ್. ದಿಸ್ ಇಸ್ ದ ಕನೆಕ್ಟಿವಿಟಿ ಕೋಡ್ ಇನ್ ದಿಸ್ ಕೇಸ್. ಸೊ ನಿಮ್ಗೆ ಏನ್ ಕನೆಕ್ಟಿವಿಟಿ ಪಾರ್ಟ್ ಅದ, ಈ ಪಾರ್ಟ್ ನಿಮ್ದು ವೆಬ್ ಅಪ್ಲಿಕೇಶನ್ ಡೇಟಾಬೇಸ್ ಜೊತೆ ಕನೆಕ್ಟಿವಿಟಿ ತೋರಿಸ್ಲಿಕ್ಕೆ ಅಂತ ಹೇಳ್ಬೇಕು. ಕ್ಲಿಯರ್ ವಿತ್ ದಿಸ್ ಪಾಯಿಂಟ್. ಅವ್ರು ಏನಾದ್ರು ಚೇಂಜಸ್ ಮಾಡ್ರಿ ಅಂತಂದ್ರೆ ಚೇಂಜಸ್ ಮಾಡ್ಲಿಕ್ಕೆ ನಿಮ್ಗೆ ಬರಬೇಕು. ಲೈಕ್ ಎಕ್ಸಾಂಪಲ್ ಇಲ್ಲಿ ಬಸ್ ಡೀಟೇಲ್ಸ್ ಈ ಪೇಜ್ನಾಗ ಅವ್ರು ಏನಂತಾರ ಸ್ಟಾರ್ಟ್ ಸ್ಟೇಷನ್ ಬದಲು ಸ್ಟಾರ್ಟ್ ಸಿಟಿ ಅಂತ ಹಾಕ್ರಿ ಅಂತ ಹೇಳ್ತಾರ. ಅವಾಗ ನೀವೇನ್ ಮಾಡ್ಬೇಕು, ಇಲ್ಲಿ ಮ್ಯಾಲ್ ಪೇಜ್ ಹೆಸರು ಏನಂತ ನೋಡ್ಬೇಕು. ಇಟ್ ಇಸ್ ಬಸ್ ಡೀಟೇಲ್ಸ್ ಡಾಟ್ JSP. ಸೊ ಬಸ್ ಡೀಟೇಲ್ಸ್ ಡಾಟ್ JSP ಒಳಗೆ ಹೋಗಿ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಸಿಗ್ತದೆ ಸ್ಟಾರ್ಟ್ ಸ್ಟೇಷನ್. ಸೊ ಇಲ್ಲಿ ಚೇಂಜ್ ಮಾಡ್ತೀರಿ, ಸ್ಟಾರ್ಟಿಂಗ್ ಪಾಯಿಂಟ್ ಅನ್ಬೇಕು, ಸಿಟಿ ಅಥವಾ ಪಾಯಿಂಟ್ ಅಂತ ಹಾಕಿ ಏನೇ ನೀವು ಇದ್ರೊಳಗೆ ಚೇಂಜ್ ಎಡಿಟ್ ಮಾಡಿದ್ರು ಸೇವ್ ಮಾಡ್ರಿ, ಆಮೇಲೆ ರಿಫ್ರೆಶ್ ಮಾಡ್ರಿ, ಅದು ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಚೇಂಜ್ ಮಾಡ್ರಿ ಅಂತ ಹೇಳ್ತಾರೆ. ಇದು ನೀವು ಚೇಂಜ್ ಮಾಡಿ ಬರಲ್ಲ, ಯಾಕಂದ್ರೆ ಡೇಟಾಬೇಸ್ ಏನ್ ಬಂದಿರುತ್ತೆ. ಇಲ್ಲಿ ಮ್ಯಾಲ್ ಬೋಲ್ಡ್ ಲೆಟರ್ಸ್ ಏನ್ ತೋರಿಸಿದ್ರೆ ಅವಷ್ಟೇ ನೀವು ಚೇಂಜ್ ಮಾಡ್ಬೋದು. ಅದು ನಿಮ್ಗೆ ಇಲ್ಲಿ ಕೋಡ್ನಾಗೆ ಡೈರೆಕ್ಟ್ ಸಿಕ್ಬಿಡ್ತದೆ. ತಿಳಿದು ಈಗ ನೆಕ್ಸ್ಟ್ ಇಲ್ಲಿ ರಿಜಿಸ್ಟರ್ ಪೇಜ್ ಅದು. ಈ ರಿಜಿಸ್ಟರ್ ಪೇಜ್ನಾಗ ನನಗೇನಪ್ಪಾ ಅಂತಂದ್ರೆ ಡೇಟ್ ಆಫ್ ಬರ್ತ್ ಹಿಂಗ್ ಬರಬಾರ್ದು. ಡೇಟ್ ಆಫ್ ಬರ್ತ್ ನನಗೆ ಒಂದು ಕ್ಯಾಲೆಂಡರ್ ಬರ್ಬೇಕು. ಕ್ಯಾಲೆಂಡರ್ ಬರಬೇಕು ಅಂತಂದ್ರೆ ಫಸ್ಟ್ ನೀವೇನ್ ಮಾಡಬೇಕು, ಇಲ್ಲಿ ರಿಜಿಸ್ಟ್ರೇಷನ್ ಡಾಟ್ JSP ಅಂತ ಫೈಲ್ ನೇಮ್ ನೋಡ್ತೀರಿ. ಕಮ್ ಹಿಯರ್ ರಿಜಿಸ್ಟ್ರೇಷನ್ ಡಾಟ್ JSP ಓಪನ್ ಮಾಡ್ರಿ. ಕೆಳಗೆ ಹಂಗೆ ಸ್ಕ್ರೋಲ್ ಮಾಡ್ಕೋತ ಹೋದ್ರಿ ಅಂತಂದ್ರೆ ಅಲ್ಲಿ ನಿಮ್ಗೆ ಎಲ್ಲೋ ಒಂದ್ ಕಡೆ ಡೇಟ್ ಆಫ್ ಬರ್ತ್ ಅಂತಾನೋ ಒಂದು ಲೇಬಲ್ ಕಾಣಿಸ್ತದೆ ಹಿಂಗ. ಸೊ ಯು ಹ್ಯಾವ್ ದ ಡೇಟ್ ಆಫ್ ಬರ್ತ್. ಇಲ್ಲಿ ಟೈಪ್ ಟೆಕ್ಸ್ಟ್ ಅಂತ ನಾವು ಬದಲು ನಾವು ಡೇಟ್ ಅಂತ ಕೊಟ್ವಿ ಅಂತಂದ್ರೆ ಇಟ್ ವಿಲ್ ಡಿಸ್ಪ್ಲೇ ದ ಕ್ಯಾಲೆಂಡರ್ ಇನ್ ದಿಸ್ ಕೇಸ್. ಸೊ ಸೇವ್ ಮಾಡ್ರಿ, ರಿಫ್ರೆಶ್ ದ ವೆಬ್ ಪೇಜ್. ಸೊ ಈಗ ನಂಗೆ ಇಲ್ಲಿ ಕ್ಯಾಲೆಂಡರ್ ಬಂತು. ಓಕೆ, ಸೊ ಈ ರೀತಿ ಒಳಗೆ ನೆಕ್ಸ್ಟ್ ಸಪೋಸ್ ಡಿಸ್ಟ್ರಿಕ್ಟ್ನಾಗ ಇಷ್ಟು ಡಿಸ್ಟ್ರಿಕ್ಟ್ಸ್ ಅವ, ಅವ್ರ ಏನಂತಾರೆ ಇದ್ರೊಳಗೆ ಮೈಸೂರು ಡಿಸ್ಟ್ರಿಕ್ಟ್ ಆಡ್ ಮಾಡ್ರಿ ಅಂತ ಹೇಳ್ತಾರೆ. ಸೊ ಸೇಮ್ ಫಸ್ಟ್ ಪೇಜ್ ನಂಬರ್ ನೋಡ್ತೀರಿ. ನೆಕ್ಸ್ಟ್ ಇಲ್ಲಿ ಲೇಬಲ್ ಡಿಸ್ಟ್ರಿಕ್ಟ್ ಅಂತದ, ಸೀದಾ ಆ ಪೇಜಿಗೆ ಹೋಗ್ರಿ. ಇಲ್ಲಿ ಡಿಸ್ಟ್ರಿಕ್ಟ್ ಅಂತ ಇರ್ತದ, ಮ್ಯಾಲ ಏನಿರ್ತಾವ ಅವೇ ನೋಡ್ಕೊಂಡು ಕಾಪಿ ಪೇಸ್ಟ್ ಮಾಡ್ರಿ. ನೀವು ಸಪ್ರೇಟ್ ಏನು ಟೈಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಇದು ಹೈದರಾಬಾದ್ ತೋರಿಸ್ಲಿಕ್ಕೆ ಆಪ್ಷನ್ ಹೆಂಗದಲ್ಲ ಅದೇ ರೀತಿಯೊಳಗ ಇದು ಪೇಸ್ಟ್ ಮಾಡ್ರಿ. ಅಂಡ್ ಹಿಯರ್ ಯು ಗಿವ್ ಇಟ್ ಆಸ್ ಮೈಸೂರು ಅಥವಾ ಯಾವ್ದು ಮೈಸೂರು ಅಂತ ನೋಡಿ. ಅಂಡ್ ಇದು ಸೀರಿಯಲ್ ನಂಬರ್ ಚೇಂಜ್ ಆಗ್ಬೇಕು. ಸೊ ಇಟ್ ವಿಲ್ ಬಿ 7. ಹೇಳ್ತಿದ್ದು ಪಾಯಿಂಟ್. ಈ ರೀತಿಯೊಳಗೆ ಇಲ್ಲಿ ಚೇಂಜ್ ಮಾಡಿದ್ರಿ ಅಂತಂದ್ರೆ ಅವಾಗ ಏನಂತಂದ್ರೆ ಇಟ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದ ವೆಬ್ ಪೇಜ್. ಅಲ್ಲಿ ಚೇಂಜ್ ಮಾಡಿ ಕಂಪಲ್ಸರಿ ಸೇವ್ ಮಾಡ್ಬೇಕು. ಸೇವ್ ಮಾಡಲಿಲ್ಲ ಅಂತಂದ್ರೆ ಇಟ್ ವಿಲ್ ನಾಟ್ ಡಿಸ್ಪ್ಲೇ. ಸೊ ನಾವ್ ಇಟ್ ಇಸ್ ಶೋಯಿಂಗ್ ಮೀ ದ ಮೈಸೂರು. ಈ ರೀತಿಯಾಗಿ ಚೇಂಜಸ್ ಕೇಳಿದ್ರು ಅಂತಂದ್ರೆ ಯು ಕ್ಯಾನ್ ಟೆಲ್ ದೆಮ್ ದ ಚೇಂಜಸ್. ಅವ್ರ ಮೇನ್ ಕೇಳಿದ ಕನೆಕ್ಟಿವಿಟಿ ಕೇಳ್ತಾರೆ. ಆ ಪೇಜ್ ಇದು HTML ಪೇಜ್ ಫ್ರಂಟ್ ಎಂಡ್ ಚೇಂಜ್ ಮಾಡ್ರಿ ಅಂತಂದ್ರೆ ಯು ಶುಡ್ ಬಿ ಏಬಲ್ ಟು ಮೇಕ್ ದ ಚೇಂಜಸ್. ನೆಕ್ಸ್ಟ್ ಏನ್ ಕೇಳ್ತಾರೆ ಅಂದ್ರೆ ದೇ ವಿಲ್ ಆಸ್ಕ್ ಅಬೌಟ್ ದ ಟೆಕ್ನಾಲಜಿ ಇನ್ ದಿಸ್ ಕೇಸ್. ಲೈಕ್ ಎಕ್ಸಾಂಪಲ್ ನೀವು ಇದು ಯಾವ ಲ್ಯಾಂಗ್ವೇಜ್ ನಾಗ ಬರ್ದಿರಿ, ಕೋಡಿಂಗ್ ಲ್ಯಾಂಗ್ವೇಜ್ ಜಾವಾನಾಗ ಬರ್ದಿರಿ, ಯಾವ ಫ್ರಂಟ್ ಎಂಡ್ ಯಾವ್ದು ಯೂಸ್ ಮಾಡಿರಿ, ಯೂಸ್ HTML ಇನ್ ದಿಸ್ ಕೇಸ್. ಈಗ ಅವ್ರ ಕ್ವಶನ್ ಕೇಳ್ತಾರೆ ಎದಕ್ಕೆ ಯೂಸ್ ಮಾಡ್ಲಿಕ್ಕೆ, ವೈ ಆರ್ ಟೇಕಿಂಗ್ ಜಾವಾ ಓನ್ಲಿ. ಇಟ್ ಇಸ್ ಬಿಕಾಸ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂತ ಹೇಳ್ಬೇಕು. ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂದ್ರೆ ಈಗ ನಾ ಇದು ವಿಂಡೋಸ್ 10 ನಲ್ಲಿ ರನ್ ಮಾಡ್ಲಿಕ್ಕೆ, ನಿಮ್ಮಲ್ಲಿ ವಿಂಡೋಸ್ 11 ಇತ್ತು ಅಂತಂದ್ರೆ ನಂದು ಪ್ರೋಗ್ರಾಮ್ ವಿತೌಟ್ ಎನಿ ಚೇಂಜ್ ಇಟ್ ವಿಲ್ ರನ್ ಇನ್ ದ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ಸಪೋಸ್ ಇನ್ನೊಬ್ಬರಲ್ಲಿ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅದ, ವಿತೌಟ್ ಎನಿ ಚೇಂಜ್ ಐ ಕ್ಯಾನ್ ರನ್ ದಿಸ್ ಪ್ರೋಗ್ರಾಮ್ ಇನ್ ದ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್. ನೀವು C++ ಮಾಡಿದ್ರೆ ಹಿಂಗೆ ಬರಂಗಲ್ಲ. C++ ನಾಗ ನೀವು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ನಾಗ ಬರ್ದ್ರಿ ಅಂದ್ರೆ ಲಿನಕ್ಸ್ ನ ಹಾಕ್ಬೇಕಾದ್ರೆ ಯು ಹ್ಯಾವ್ ಟು ಮೇಕ್ ಚೇಂಜಸ್ ಟು ದ ಕೋಡ್ ಇನ್ ದಿಸ್. ಇಲ್ಲಿ ಏನೂ ಚೇಂಜಸ್ ಮಾಡೋದು ಬೇಕಾಗಲ್ಲ. ದಟ್ ಈಸ್ ದ ಅಡ್ವಾಂಟೇಜ್ ಆಫ್ HTML ಅಂಡ್ ಜಾವಾ. ಓಕೆ, ನೆಕ್ಸ್ಟ್ ಇಟ್ ಇಸ್ ಅ ಲೈಸೆನ್ಸ್ ಫ್ರೀ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಲೈಸೆನ್ಸ್ ಫ್ರೀ ಅಂತಂದ್ರ ನಾನು ನಿಮ್ಮ ಸಿಸ್ಟಮ್ ನಾಗ ಜಾವಾ ಇನ್ಸ್ಟಾಲ್ ಮಾಡುವಾಗ JDK ಅಂತ ಇನ್ಸ್ಟಾಲ್ ಮಾಡ್ತೀವಿ. ಅದು ಇನ್ಸ್ಟಾಲ್ ಮಾಡ್ಬೇಕಾದ್ರೆ ನಾವು ಏನು ಪೇ ಮಾಡಿ ಪರ್ಚೇಸ್ ಮಾಡೋದು ಬೇಕಾಗಲ್ಲ. ಬಟ್ ಅದೇ ನೀವು ಇಫ್ ಯು ಆರ್ ಮೇಕಿಂಗ್ ಯೂಸ್ ಆಫ್ ಅ ಲ್ಯಾಂಗ್ವೇಜ್ ಕಾಲ್ಡ್ ಆಸ್ C# ಅಂತ ಒಂದು ಲ್ಯಾಂಗ್ವೇಜ್ ಬರ್ತದೆ. ಆ ಲ್ಯಾಂಗ್ವೇಜ್ ಅನ್ನೋದು ಕೋಡ್ ಬರ್ದ್ರಿ ಅಂತಂದ್ರೆ ಸಾಫ್ಟ್ವೇರ್ ಲೈಸೆನ್ಸ್ ಸಾಫ್ಟ್ವೇರ್ ಇರ್ತದೆ. ಐ ಹ್ಯಾವ್ ಟು ಪೇ ಫಾರ್ ದಟ್ ಇನ್ ದಿಸ್ ಕೇಸ್. ಅಂಡ್ ಅದು ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಅದ, ಬರೀ ವಿಂಡೋಸ್ ಅಷ್ಟೇ ರನ್ ಆಗ್ತಾವೆ, ಲಿನಕ್ಸ್ ರನ್ ಆಗಲ್ಲ. ಸೊ ಈ ಕಾರಣದಿಂದ ವಿ ಆರ್ ಯೂಸಿಂಗ್ ದೀಸ್ ಲ್ಯಾಂಗ್ವೇಜಸ್ ಅಂತ ಹೇಳ್ಬೋದು. ತಿಳಿದ್ರೆ ಎಷ್ಟು? ನೋ ಡೌಟ್ ಇನ್ ದಿಸ್. ಓಕೆ, ಇಷ್ಟು ಎಕ್ಸಿಕ್ಯೂಟ್ ಮಾಡಿಕೊಟ್ರೆ ಸಾಕು. ಓಕೆ.